ಮೀಸಲಾತಿ ಹೋರಾಟಗಾರರ ದಶಕಗಳ ಕನಸು ಈಡೇರಿದೆ. ಸಿಎಂ ಸಿದ್ದರಾಮಯ್ಯ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಕೊಟ್ಟಂತ ವರದಿಯನ್ನ ಸದನದಲ್ಲಿ ಮಂಡನೆ ಮಾಡಿದ್ದಾರೆ. ರಾಜ್ಯದಲ್ಲಿರುವಂತಹ ದಲಿತ ಸಮುದಾಯವನ್ನ 3 ಗುಂಪುಗಳಾಗಿ ವರ್ಗೀಕರಿಸಲಾಗಿದೆ. ಇದು ಕೆಲವರಿಗೆ ಸಂತೋಷವಾದರೆ ಇನ್ನು ಕೆಲವರು ಅಸಮಾಧಾನಗೊಂಡಿದ್ದಾರೆ. ಐತಿಹಾಸಿಕ ನಿರ್ಧಾರ ಕೈಗೊಂಡ ಸಿಎಂ ಸಿದ್ದರಾಮಯ್ಯ. ಒಳ ಮೀಸಲಾತಿಗಾಗಿ ದಲಿತ ಸಮುದಾಯವೇ ವಿಂಗಡಣೆ. ಸಮುದಾಯ ವಿಂಗಡಿಸಿ ಮೀಸಲಾತಿ ಸಮಾನ ಹಂಚಿಕೆ. ದಲಿತ ಎಡಗೈ ಸಮುದಾಯದ ದಶಕಗಳ ಹೋರಾಟಕ್ಕೆ ಕೊನೆಗೂ ಜಯ ಸಿಕ್ಕಿದೆ. ಒಳ ಮೀಸಲಾತಿ ನೀಡಿ ಸಿಎಂ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಮಹತ್ವದ ತೀರ್ಮಾನ ಕೈಗೊಂಡಿದೆ. ಒಳ ಮೀಸಲಾತಿ ಬಗ್ಗೆ ನಿನ್ನೆ ರಾತ್ರಿ ನಡೆದ ವಿಶೇಷ ಸಂಪುಟ ಸಭೆಯಲ್ಲಿ ಮಹತ್ವದ ನಿರ್ಧಾರ ಕೈಗೊಳ್ಳಲಾಗಿದೆ. ಸಚಿವ ಸಂಪುಟದಲ್ಲಿ ಜಸ್ಟಿಸ್ ನಾಗಮೋಹನ್ ದಾಸ್ ಅವರ ಶಿಫಾರಸುಗಳನ್ನು ಕೆಲವು ಮಾರ್ಪಾಡುಗಳೊಂದಿಗೆ ಅಂಗೀಕರಿಸಿದ್ದೇವೆ. ಎಡಗೈ ಸಂಬಂಧಿತ ಜಾತಿಗಳೆಂದು ಆಯೋಗವು ಗುರುತಿಸಿರುವ ಸಮುದಾಯಗಳಿಗೆ ಶೇಕಡ 6% ಒಳ ಮೀಸಲಾತಿ ಕಲ್ಪಿಸಲು ತೀರ್ಮಾನಿಸಿದ್ದೇವೆ. ಎಡಗೈ ಸಂಬಂಧಿತ ಜಾತಿಗಳ ಸಮೂಹಕ್ಕೆ ಶೇಕಡ 6% ಮೀಸಲಾತಿ ಕಲ್ಪಿಸಲು ತೀರ್ಮಾನಿಸಿದ್ದೇವೆ. ಇದರ ಜೊತೆಯಲ್ಲಿ ಆದಿ ಕರ್ನಾಟಕ, ಆದಿ ಆಂಧ್ರ, ಆದಿ ದ್ರಾವಿಡ ಗುಂಪುಗಳಲ್ಲಿನ 4,74,954 ಜನಸಂಖ್ಯೆಯನ್ನು ಎಡಗೈ ಸಂಬಂಧಿತ ಮತ್ತು ಬಲಗೈ ಸಂಬಂಧಿತ ಜಾತಿಗಳ ಜೊತೆ ಸಮಾನವಾಗಿ ಹಂಚಿಕೆ ಮಾಡಲು ತೀರ್ಮಾನಿಸಿದ್ದೇವೆ. ಸ್ಪೃಶ್ಯ ಜಾತಿಗಳ ಗುಂಪಿಗೆ ಜಸ್ಟಿಸ್ ನಾಗಮೋಹನ್ ದಾಸ್ ಅವರು ಶೇಕಡ 4% ಮೀಸಲಾತಿಯನ್ನು ಶಿಫಾರಸು ಮಾಡಿದ್ದರು. ಹಾಗೆಯೇ 59 ಜಾತಿಗಳ 5,22,099 ಜನಸಂಖ್ಯೆಯನ್ನು ಪ್ರವರ್ಗ ಎ ಎಂದು ತೀರ್ಮಾನಿಸಿ ಶೇಕಡ 1% ಮೀಸಲಾತಿಯನ್ನು ಶಿಫಾರಸು ಮಾಡಿದ್ದರು. ಕೆಲವು ತಾಂತ್ರಿಕ ಕಾರಣಗಳಿಂದ 2 ಗುಂಪುಗಳನ್ನು ಒಟ್ಟಿಗೆ ಸೇರಿಸಿ ಶೇಕಡ 5% ಮೀಸಲಾತಿ ನೀಡಲು ತೀರ್ಮಾನಿಸಿದ್ದೇವೆ. ಯಾರಿಗೆ ಎಷ್ಟು ಒಳ ಮೀಸಲು? ಎಸ್ಸಿ ಎಡಗೈ 18 ಜಾತಿ 6%, ಎಸ್ಸಿ ಬಲಗೈ 20 ಜಾತಿ 6%, ಸ್ಪೃಶ್ಯರು 63 ಜಾತಿ 5%. ಎಲ್ಲರೂ ಸಮಾಧಾನ. KH ಮುನಿಯಪ್ಪನವರು ಸಂತೋಷದಾಗಿದ್ದಾರೆ, ಮಹಾದೇವಪ್ಪನವರು ಸಂತೋಷದಾಗಿದ್ದಾರೆ, ಮಾನ್ಯ ಪರಮೇಶ್ವರರು ಇದನ್ನು ತೀರ್ಮಾನ ಮಾಡಿದ್ದಾರೆ. ಅವರಿಗೂ ಧನ್ಯವಾದಗಳನ್ನು ಜಸ್ಟಿಸ್ ನಾಗಮೋಹನ್ ದಾಸ್ ಅವರಿಗೆ ತಿಳಿಸೋಣ. ಜೊತೆಗೆ ಏನೇ ಏರ್ಪೇರುಗಳಿದ್ರು ನಮ್ಮಲ್ಲೇ ಕುಂತು ಬಗೆಹರಿಸಿಕೊಂಡು ಮುಂದಿನ ಏನಾದರೂ ಮಾಡಿಫಿಕೇಶನ್ ಇದ್ದರೂ ಮಾಡ್ಕೊಳ್ಳೋಕೆ ಅವಕಾಶ ಇರ್ತದೆ. ಒಂದು ಐತಿಹಾಸಿಕ ನಿರ್ಧಾರವನ್ನು ಇವತ್ತು ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರ ಒಂದು ನೇತೃತ್ವ, ಡಿ.ಕೆ. ಶಿವಕುಮಾರ್ ಅವರ ನೇತೃತ್ವದೊಳಗೆ ಎಲ್ಲರೂ ಸೇರಿ ಒಂದು ಒಳ್ಳೆಯ ನಿರ್ಧಾರವನ್ನು ಆಗಿದೆ. 3 ಗ್ರೂಪನ್ನು ಮಾಡಿ ರೈಟು, ಲೆಫ್ಟು ಮತ್ತು ಅದ್ರ ಜೊತೆಗೆ ಅದರ್ಸು ಮತ್ತು ನಮ್ಮದು ಬೋವಿ, ಲಂಬಾಣಿ, ಕೊರ್ಮ, ಕೊರ್ಚ ಮತ್ತು ಅದರ್ಸಿನ ಒಂದು ಏನು ಗ್ರೂಪು ಅದನ್ನು ತಗೊಂಡು 6-6-5 ನಾವೆಲ್ಲರೂ ಒಪ್ಪಿಗೆ ಮಾಡಿ ಎಲ್ಲ ರೀತಿಯ ಚರ್ಚೆಗಳನ್ನು ಮಾಡಿ ಇದನ್ನು ಒಪ್ಪಿಗೆಂದು ಇವತ್ತು ಕ್ಯಾಬಿನೆಟ್ ನಿರ್ಧಾರವನ್ನು ಆಗಿದೆ. ಎಲ್ಲೆಲ್ಲಿ ಒಳ ಮೀಸಲಾತಿ ಆಗಬೇಕು ಅಂತ ಹೇಳಿ ಕೂಗಿತ್ತು ಆಂಧ್ರ ಮತ್ತು ತೆಲಂಗಾಣದಲ್ಲಿ. ಅಲ್ಲಿ ಮಂದಕೃಷ್ಣ ಮಾದಿಗ ನಮ್ಮಂತೆ ಹೋರಾಟಗಾರ ಮಾಡಿದ್ರಿಂದ ಅಲ್ಲಿ ರೇವಂತ್ ರೆಡ್ಡಿ ಅವರು, ಚಂದ್ರಬಾಬು ನಾಯ್ಡು ಅವರು ಈಗಾಗಲೇ ಕೊಟ್ಟಿದ್ದಾರೆ. ಹರಿಯಾಣದಲ್ಲೂ ಕೂಡ ಕೊಟ್ಟಿದ್ದಾರೆ. ನಮ್ಮದು 1 ವರ್ಷ ತಡವಾಯಿತು, ಆದರೂ ಪರವಾಗಿಲ್ಲ ಕೊಟ್ಟಿದ್ದಾರೆ. ಅದರಲ್ಲಿ ಇನ್ನೂ ನ್ಯೂನತೆ ಇದೆ, ಸ್ವಲ್ಪ ಎಲ್ಲ ನ್ಯೂನತೆ ಇದೆ. ಸುಪ್ರೀಂ ಕೋರ್ಟ್ ಆಗಲಿ, ಆಯೋಗಗಳಾಗಲಿ ಅವ್ರು ಹೇಳಿರ್ತಕ್ಕಂಥದ್ದೇನು, ಇವತ್ತು ಯಾವುದೇ ಒಂದು ವಿಂಗಡಣೆಯನ್ನು ಮಾಡ್ತಕ್ಕಂಥ ಸಂದರ್ಭದಲ್ಲಿ ದತ್ತಾಂಶವನ್ನು ಇಟ್ಕೊಂಡು, ಎಂಫರಿಕಲ್ ಡಾಟಾ ಇಟ್ಕೊಂಡು ಅದರ ಆಧಾರದ ಮೇಲೆ ಮಾಡಬೇಕು, ಜನಸಂಖ್ಯೆ ಆಧಾರದ ಮೇಲಲ್ಲ. ಇವತ್ತು ಒಳ ಮೀಸಲಾತಿಯನ್ನು ಕೊಡ್ತಕ್ಕಂಥ ಸಂದರ್ಭದಲ್ಲಿ ಇವತ್ತು ಯಾವುದೇ ಒಂದು ವ್ಯವಸ್ಥೆನ ಕೊಡಬೇಕಾದ್ರೆ, ರಿಸರ್ವೇಷನನ್ನು ಕೊಡಬೇಕಾದ್ರೆ ಆರ್ಥಿಕ, ಸಾಮಾಜಿಕ, ಶೈಕ್ಷಣಿಕ ಹಿಂದುಳಿದಿರ್ತಕ್ಕಂಥ ವಿಚಾರವನ್ನು ಇಟ್ಕೊಂಡು ಇವತ್ತು ಒಳ ಮೀಸಲಾತಿಯನ್ನು ಕೊಡಬೇಕೇ ಹೊರತು ಪಾಪ್ಯುಲೇಷನ್ ಮೇಲಲ್ಲ. ಆದರೆ ಇದು ಯಾವುದಕ್ಕೂ ಕೂಡ ಸರಿಯಾಗಿ ಉತ್ತರವನ್ನು ಕೊಡದೇನೆ, ನಮ್ಮ ಹೇಳಿಕೆಯೂ ಕೂಡ ನಮ್ಮ ವಿಚಾರವನ್ನು ಕೂಡ ಚರ್ಚೆ ಮಾಡ್ದೇನೆ
ಇವತ್ತು ಮುಖ್ಯಮಂತ್ರಿ ಪಲಾಯನವಾದನ ಮಾಡ್ತಾರೆ. ಇವತ್ತು ಬೇರೆ ಬೇರೆ ರಾಜ್ಯಗಳು ತೆಲಂಗಾಣ ಇರ್ಬೋದು, ಪಂಜಾಬ್ ಇವರೆಲ್ಲ ತಂದಿದ್ದಾರೆ, ನಾವು ತಂದಿದ್ದೀರಿ ಹರಿಯಾಣ. ಈ ಸಿದ್ದರಾಮಯ್ಯನವ್ರು ಅವಾಗ ಬಾಯಿ ಮುಚ್ಕೊಂಡಿದ್ರು, ಜೇನುಗೂಡಿಗೆ ಕಲ್ಲು ಹೊಡೆದಿದ್ದೀರಾ ಅಂತ ಅವ್ರ ಫ್ರೆಂಡ್ಗಳ ಹತ್ರ ಎಲ್ಲ ಹೇಳ್ಕೊಂಡಿದ್ರು. ಇವತ್ತು ಅದೇ ಜೇನುಗೂಡಿಗೆ ನೀವು ಹೊಡೆದಿದ್ದೀರಲ್ಲ, ನ್ಯಾಯ ಕೊಟ್ಟಿದ್ದೀರಾ? ಇವತ್ತು ನ್ಯಾಯ ಕೊಟ್ಟಿದ್ದೀರಾ? ನೀವೆಲ್ಲ ಏನು ಮಾಡಿದ್ದೀರಾ ಇದರಲ್ಲಿ ಯಾರಿಗೂ ನೆಮ್ಮದಿ ಇಲ್ಲ. ಈಗ ಯಾರಿಗೂ ನೆಮ್ಮದಿ ಇಲ್ಲ. ಈಗಾಗಲೇ ಬೀದಿಗಿಳಿದು ಬಳ್ಳಾರಿ ಬೇರೆ ಬೇರೆ ಕಡೆ ಹೋರಾಟಗಳನ್ನು ಪ್ರಾರಂಭ ಮಾಡಿದ್ದಾರೆ. ದಲಿತರಿಗೆ ಅನ್ಯಾಯ ಮಾಡ್ತಕ್ಕಂಥದ್ದನ್ನ ಮುಂದುವರಿಸಿದೆ. ಒಂದು ಕಣ್ಣಿಗೆ ಸುಣ್ಣ, ಒಂದು ಕಣ್ಣಿಗೆ ಬೆಣ್ಣೆ, ಈ ರೀತಿ ರಾಜಕೀಯ ಸೂತ್ರಗಳನ್ನ ಹೊಸ್ತಿರ್ತಕ್ಕಂಥದ್ದು ಅತ್ಯಂತ ನೋವಿನ ಸಂಗತಿ. ಮುನಿಯಪ್ಪನವರು, ಪರಮೇಶ್ವರ್ ಅವರು, ಮಹದೇವಪ್ಪನವರು, ಶಿವರಾಜ್ ತಂಗಡಿಗೆ ಅವರು ಸಂತೃಪ್ತರಾಗಿದ್ದಾರೆ, ಆನಂದವಾಗಿದ್ದಾರೆ ಅಂತ ಹೇಳಿದ್ದಾರೆ. ಅವ್ರನ್ನ 4 ಮಂದಿನ ಖುಷಿ ಪಡಿಸೋದಕ್ಕಾಗಿ ಮಾಡಿದಂತ ನಿನ್ನೆಯ ಒಳ ಮೀಸಲಾತಿ ನಿರ್ಧಾರ. ಇವತ್ತೊಂದು ತೇಪೆ ಹಚ್ಚುವಂತ ಒಂದು ಹೊಸ ಮಾನದಂಡವನ್ನು ಸಿದ್ದರಾಮಯ್ಯನವರು ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಒಳ ಮೀಸಲಾತಿಗೆ ತೆಗೆದುಕೊಂಡಂತ ತಿಳಿದು ಬಂದಿದೆ. ಒಟ್ಟಾರೆ ಒಂದು ಬಾರಿ ಜೇನುಗೂಡಿಗೆ ಕೈ ಹಾಕಿ ಕಳೆದ ಬೊಮ್ಮಾಯಿ ನೇತೃತ್ವದ ಬಿಜೆಪಿ ಸರ್ಕಾರವೇ ಬಲಿಯಾಗಿತ್ತು. 2023ರಲ್ಲಿ ನಡೆದಿದ್ದ ವಿಧಾನಸಭೆ ಚುನಾವಣೆಯಲ್ಲಿ ಲಂಬಾಣಿ ಸಮುದಾಯ ಬಿಜೆಪಿಯ ವಿರುದ್ಧ ತಿರುಗಿ ಬಿದ್ದಿದ್ದು, ಇದರ ಪರಿಣಾಮ ಲಂಬಾಣಿ ಸಮುದಾಯ ನಿರ್ಣಾಯಕವಾಗಿರೋ ಕ್ಷೇತ್ರಗಳಲ್ಲಿ ಬಿಜೆಪಿ ಮತಾಡೆ ಮಲಗಿತ್ತು. ಇದರಿಂದ ಪಾಠ ಕಲಿತಿರುವಂತಹ ಸಿಎಂ ಸಿದ್ದರಾಮಯ್ಯ ಎಚ್ಚರಿಕೆಯ ಹೆಜ್ಜೆ ಇಟ್ಟಿದ್ದಾರೆ. ಆದರೆ ಈಗಲೂ ಸಣ್ಣ ಜಾತಿಗಳಿಗೆ ಅನ್ಯಾಯ ಆಗಿದೆ ಅನ್ನೋ ಕೂಗು ಕೇಳಿ ಬಂದಿದ್ದು, ಈ ಅಪವಾದದಿಂದ ಸಿದ್ದರಾಮಯ್ಯ ಹೇಗೆ ಪಾರಾಗ್ತಾರೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ.